ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪರ್ಸನ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಇಲ್ಲಿ ನಿಮಗೆ ಸಾಕಷ್ಟು ಡೌಟ್ಸ್ ಇರ್ಬೋದು. ಆ ವ್ಯಕ್ತಿ ಲೈಕ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಇಲ್ವಾ, ಅಥವಾ ಮೂವ್ ಆನ್ ಆಗಿದಾರ ಅಂತ. ಸೊ ಅಲ್ಲಿ ಆ ಒಂದು ಕ್ವಶನ್ಗೆ ಇದರಲ್ಲಿ ನಿಮಗೆ ಆನ್ಸರ್ ಸಿಗ್ಬೋದು ಆ್ಯಂಡ್ ಗೈಡೆನ್ಸ್ ಸಿಗ್ಬೋದು. ಸೊ ಇಲ್ಲಿ ಪೈಲ್ 1 ಪೈಲ್ 2 ಎರಡಿದೆ. ಇಲ್ಲಿ ನಿಮ್ಮ ಹೆಸರಿನ ಮೊದಲ ಅಕ್ಷರ ಯಾವುದರಲ್ಲಿ ಸ್ಟಾರ್ಟ್ ಆಗುತ್ತೆ, ಯಾವ ಪೈಲಲ್ಲಿದೆ. ಇನ್ ಕೇಸ್ ನಿಮ್ಮ ಹೆಸರು ರಾಣಿ ಅಂತ ಇದ್ದರೆ ಆರ್ ಯಾವುದರಲ್ಲಿದೆ, ಪೈಲ್ 2ನ ನೀವು ನೋಡ್ಬೋದಾಗುತ್ತೆ. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ ಯಾರೆಲ್ಲ ಪರ್ಚೇಸ್ ಮಾಡ್ಬೇಕು ಅಂದ್ಕೊಳ್ತಿದ್ದೀರಾ, ಯು ಕ್ಯಾನ್ ಪರ್ಚೇಸ್. ಸೊ ಪೈಲ್ 1 ಅವ್ರಿಗೆ ಏನೆಲ್ಲ ರೀಡಿಂಗ್ಸ್ ಬರುತ್ತೆ ನೋಡೋಣ. Okay. Okay, these are the cards I have got. Okay, the first card Hanged Man ಬಂದಿದೆ, and the Tower card ಬಂದಿದೆ, the Magician card ಬಂದಿದೆ, and Page of Swords, and again 3 of Swords. ಓಕೆ, ಒಂದು ಹೇಳ್ಬಿಡ್ತೀನಿ, ದ ಆನ್ಸರ್ ಈಸ್ ನೋ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಏನಾದರೂ ಒಂದು ಗೈಡೆನ್ಸ್ ಸಿಗ್ಬೋದು. ದ ಟವರ್ ಕಾರ್ಡ್ ಇಲ್ಲಿ ಬಂದಿರೋದ್ರಿಂದ ಇಬ್ಬರು ಆಲ್ರೆಡಿ ಒನ್ಸ್ ಇಲ್ಲಿ ಬ್ರೇಕಪ್ ಮಾಡ್ಕೊಂಡಿದ್ದೀರ. ಇಲ್ಲಿ ಅವ್ರಿಗೂ ಸಹ ಅವ್ರದ್ದೇ ಆದಂತಹ ಡೌನ್ಫಾಲ್ ನೋಡಿದ್ದಾರೆ. ಆ್ಯಂಡ್ ನೀವು ಸಹ ತುಂಬ ಏನು 2024 2023ಇಂದನೂ ನಿಮಗೆ ಸಾಕಷ್ಟು ಚಾಲೆಂಜಸ್ ಬಂದಿರ್ಬೋದು, ತುಂಬ ಡೌನ್ಫಾಲ್ ಅನ್ನೋದನ್ನ ನೋಡಿದ್ದೀರಾ. ಸೊ ಇಲ್ಲಿ ಅಗೇನ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಆಗಲಿ ಮತ್ತೆ ಇದು ಒಂದಾಗದಂತಾಗಲಿ, ಸೊ ಆ ಒಂದು ಚಾನ್ಸಸ್ ಇಲ್ಲ. ಇಫ್ ಇನ್ ಕೇಸ್ ಅವರು ನಿಮ್ಮ ಹತ್ರ ಮಾತಾಡಬಹುದು. ಸೊ ಯಾಕೆ ಅಂತಂದರೆ ಇಲ್ಲಿ ಆ ವ್ಯಕ್ತಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಲೈಕ್ ಮತ್ತೆ ಈ ವ್ಯಕ್ತಿನ ಇಲ್ಲಿ ಟ್ರಸ್ಟ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ 3 ಆಫ್ ಸಾರ್ಟ್ಸ್ ಇಲ್ಲಿ ಬಂದಿರೋದ್ರಿಂದ, ಸೊ ನೀವು ಮತ್ತೆ ಇವ್ರನ್ನ ನಂಬ್ತೀನಿ ಅಂತ ಅಂದರೆ ಮತ್ತೆ ನಿಮಗೆ ಅಲ್ಲಿ ಹರ್ಟ್ ಆಗುತ್ತೆ, ಮತ್ತೆ ಬ್ರೇಕಪ್ ಆಗುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ ಈ ವ್ಯಕ್ತಿಯಿಂದ ನೀವು ಒಂದು ಲೆಸನನ್ನು ಕಲ್ತಿದ್ದೀರಾ. ಸೊ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನೋ ಒಂದು ಮೆಚ್ಯೂರಿಟಿ ನಿಮಗೆ ಇದೆ ಅಂತ ಬರ್ತಾಯಿದೆ. ಆ್ಯಂಡ್ ದ ಹ್ಯಾಂಗ್ಡ್ ಮ್ಯಾನ್ ಇಲ್ಲಿ ಬರ್ತಾ ಇರೋದ್ರಿಂದ ನೀವೇನಾದರೂ ಅವ್ರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೇಳಿದ್ರೆ ಅಥವಾ ಮದುವೆ ಆಗ್ತೀಯ ಅಂತ ಕೇಳಿದ್ರೆ ಅವ್ರ ಕಡೆಯಿಂದ ದ ಆನ್ಸರ್ ಈಸ್ ನೋ ಇರುತ್ತೆ. ಯಾಕೆ ಅಂತಂದರೆ ಈ ವ್ಯಕ್ತಿನ ಅಷ್ಟೊಂದು ನಂಬೋದು ಒಳ್ಳೆಯದಲ್ಲ ಅಂತ ಬರ್ತಾಯಿದೆ ಇಲ್ಲಿ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಆ್ಯಂಡ್ ಆಲ್ಸೋ ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಇರೋದ್ರಿಂದ ನೀವು ಯಾವುದೇ ಒಂದು ಆಪರ್ಚುನಿಟಿ ನಿಮಗೆ ಬಂದರೆ ಅಥವಾ ನಿಮ್ಮ ವರ್ಕಲ್ಲಿ ಏನೋ ಒಂದು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದೊಂದು ಬಂದರೆ ಅದನ್ನೆಲ್ಲ ಜಸ್ಟ್ ಗಾಳಿಯಲ್ಲಿ ಬಿಡ್ತಾ ಇದ್ದೀರಾ. ಸೊ ಯಾವುದೂ ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ. ಸೊ ನಿಮ್ಮ ಲೈಫನ್ನು ನೀವು ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಏನು ಬರುತ್ತೆ ಅಂತಂದರೆ ಜಸ್ಟ್ ನೀವು ಇಲ್ಲಿ ಬ್ಲೇಮ್ ಮಾಡ್ತಾಯಿದ್ದೀರಾ. ಸೊ ನಿಮ್ಮ ಲೈಫಿಗೆ ಏನೋ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಗೆ ಕ್ಲೋಸ್ ಆಗಿರೋರು ಅಥವಾ ಯಾರಾದರೂ ನಿಮಗೆ ತುಂಬ ಹರ್ಟ್ ಮಾಡಿರೋರು ಅವ್ರನ್ನೇ ತುಂಬ ಬ್ಲೇಮ್ ಮಾಡ್ತೀರಾ. ಸೊ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಸೊ ಆ ಥರ ಒಂದು ಮೈಂಡ್ಸೆಟ್ ಇದ್ದರೆ ನಿಮಗೆ ಯಾವುದೂ ಮ್ಯಾನಿಫೆಸ್ಟೇಷನ್ಸ್ ಅಷ್ಟು ಬೇಗ ನಿಮಗೆ ಈಡೇರೋದಿಲ್ಲ. ಸೊ ಯಾರನ್ನಾದರೂ ನೀವು ಜಡ್ಜ್ ಮಾಡ್ತಾಯಿದ್ರೆ ಅಥವಾ ಯಾರನ್ನಾದರೂ ಬ್ಲೇಮ್ ಮಾಡ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ ಅಂತ ಬರ್ತಾಯಿದೆ.
ಆ್ಯಂಡ್ ದ ಮೆಜಿಷಿಯನ್ ಕಾರ್ಡಲ್ಲಿರೋದ್ರಿಂದ ಸೊ ನೀವೇನಾದರೂ ಗೌರ್ಮೆಂಟ್ ಜಾಬ್ಗೆ ನೋಡ್ತಾ ಇದ್ದರೆ ಫ್ಯೂಚರಲ್ಲಿ ಅದು ಸಿಗುವಂಥ ಚಾನ್ಸಸ್ ಇದೆ. ಸೊ ಗೊತ್ತಿಲ್ಲ, ಇದೊಂದು ಎನರ್ಜಿ ಇಲ್ಲಿ ಬಂತು. ಆ್ಯಂಡ್ ಇನ್ಫಿನಿಟಿ ಇರೋದ್ರಿಂದ ನಿಮ್ಗೇನಾದರೂ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಆಗ್ತಾಯಿದ್ರೆ, ಇವಾಗ ಏನಾದರೂ ಕಷ್ಟ ಆಗ್ತಾಯಿದ್ರೆ ಸೊ ಫ್ಯೂಚರಲ್ಲಿ ಅದು ಇರೋದಿಲ್ಲ. ನಿಮ್ಮ ವರ್ಕ್ ಫೀಲ್ಡಲ್ಲಿ ನಿಮಗೆ ಯಾವ ಥರ ಸ್ಕಿಲ್ಸ್ ಬೇಕು ಅದನ್ನು ನೀವು ಕಲಿಬೇಕಾಗಿದೆ. ಯಾಕೆ ಅಂತಂದರೆ ಇಲ್ಲಿ ನೀವು ಮಾಡೋ ವರ್ಕಿಗೆ ಎಷ್ಟು ಕಲಿತ್ರೂ ಸಾಲೋದಿಲ್ಲ ಅನ್ನೋ ಥರ ಇರ್ಬೋದು. ಡೈಲಿ ಡೇ ಬೈ ಡೇ ನೀವು ಅಪ್ಡೇಟ್ ಆಗ್ತಾ ಇರಬೇಕಾಗತ್ತೆ. ಆ್ಯಂಡ್ ಇನ್ನೂ ನೀವು ಕಲಿಬೇಕು ಅಂತ ಬರ್ತಾಯಿದೆ. ಸೊ ಅಷ್ಟು ನೀವು ಸ್ಕಿಲ್ ಇರುವಂಥ ಪರ್ಸನ್ ಆದಾಗ ನೀವು ಅಂದ್ಕೊಂಡಿರೋವಂಥ ಪೊಸಿಷನ್ ಆಗಿರ್ಬೋದು, ನೀವು ಅಂದ್ಕೊಂಡಿರೋವಂಥ ಜಾಬ್ ಆಗಿರ್ಬೋದು, ಡೆಫಿನೆಟ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ. ದ ಹ್ಯಾಂಗ್ಡ್ ಮ್ಯಾನಲ್ಲಿ ಇರೋದ್ರಿಂದ ಸೊ ಯಾವುದೇ ಡಿಸಿಷನ್ಸ್ನ ನೀವು ಈಸಿಯಾಗಿ ತೊಗೊಳ್ಬೇಡಿ ಅಥವಾ ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡಬೇಡಿ. ಸೊ ಅವ್ರು ಹೇಳಿದಾಗ ನಾನು ಇದನ್ನು ಮಾಡ್ತೀನಿ, ಈ ಒಂದು ಥಾಟ್ಸ್ ನಿಮಗೆ ಬರ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಸೊ ದ ಓವರ್ ಆಲ್ ರೀಡಿಂಗ್ ಪೈಲ್ 1 ಅವ್ರಿಗೆ ದ ಆನ್ಸರ್ ಈಸ್ ನೋ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿಲ್ಲ. ಆ್ಯಂಡ್ ಅವರು ನಿಮ್ಮ ಕಡೆಗೆ ವಾಪಸ್ ಬರೋವಂಥ ಯಾವುದೇ ಪ್ರಯತ್ನ ಮಾಡೋದಿಲ್ಲ. ಇನ್ ಕೇಸ್ ಅವರು ಅವ್ರಿಗೇನಾದರೂ ಬೋರ್ ಆಯಿತು ಅಥವಾ ಟೈಮ್ ಪಾಸ್, ಸೊ ಈ ಥರ ಒಂದು ನಿಮ್ಮನ್ನು ಸಿಚುವೇಷನಲ್ಲಿ ಸಿಗಾಕಿಸ್ತಾರೆ. ಸೊ ಅಲ್ಲಿ ನೀವು ಸ್ವಲ್ಪ ಕಾಷನ್ ತೊಗೊಳ್ಬೇಕಾಗುತ್ತೆ. ಈ ವ್ಯಕ್ತಿನ ನಿಮ್ಮ ಲೈಫಿಂದ ಕಟ್ ಮಾಡಬಹುದು. ಥ್ಯಾಂಕ್ ಯು. ಹಾಯ್ ಎವ್ರಿವನ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಬ್ರೇಸ್ಲೆಟ್ ಇದು ಬಂದು ನಿಮಗೇನಾದರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಅನ್ನಿಸ್ತಾ ಇದ್ದರೆ ಆಗ ವೇರ್ ಮಾಡ್ಬೋದು. ಅಥವಾ ನೀವು ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅಲ್ಲಿ ಪ್ರೊಟೆಕ್ಷನಿಗೆ ಅಂತ ಸಹ ಈ ಒಂದು ಬ್ರೇಸ್ಲೆಟ್ನ ನೀವು ಇಲ್ಲಿ ವೇರ್ ಮಾಡಬಹುದು. ಸೊ ಇದು ನೋಡ್ಬೋದು ನೀವು ಬ್ಲ್ಯಾಕ್ ಟೋರ್ಮಲೈನ್ ಆ್ಯಂಡ್ ಕ್ಲಿಯರ್ ಕ್ವಾರ್ಟ್ಸ್ ಆ್ಯಂಡ್ ರೆಡ್ ಜಾಸ್ಪರ್. ಸೊ 3 ಕಾಂಬಿನೇಷನಿಂದ ಬಂದಿರೋವಂಥದ್ದು. ಆ್ಯಂಡ್ ಇದು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಂತ ಕಸ್ಟಮೈಸೇಷನಿಂದ ಬಂದಿರೋವಂಥದ್ದು. ಸೊ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ನಂಬರ್ನ ನಾನು ಕೆಳಗೆ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಸೊ ಪೈಲ್ 2 ಹೋಗಿ ನೋಡೋಣ ಏನೆಲ್ಲ ರೀಡಿಂಗ್ ಬರುತ್ತೆ ಅಂತ. Okay, so wow, great cards. The Star card, the Hermit card, and 3 of Cups, 10 of Cups, the Chariot. So yeah, ಇಲ್ಲಿ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ ಡೆಫಿನೆಟ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕಮಿಟ್ಮೆಂಟ್ ಸಿಗುತ್ತೆ. ಆ್ಯಂಡ್ ಕರೆಂಟ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಲೈಕ್ ಒಂದು ಫುಲ್ಫಿಲ್ಮೆಂಟ್ ಅನ್ನೋದನ್ನ ನೋಡ್ತಾ ಇದ್ರು ನಿಮ್ಮ ಜೊತೆ ಇದ್ದಾಗ, ಅಥವಾ ಏನೇ ಒಂದು ವಿಷಯ ಇದ್ದರೂ ನಿಮ್ಮ ಹತ್ರ ಯಾವುದೇ ಮುಚ್ಚುಮರೆ ಇಲ್ಲದೆ ಶೇರ್ ಮಾಡ್ತಾಯಿದ್ರು. ಬಟ್ ಇವಾಗ ಆ ಒಂದು ಪೊಸಿಷನ್ ಎಲ್ಲೋ ಒಂದು ಕಡೆ ಎಂಪ್ಟಿ ಅಂತ ಅವರಿಗೆ ಫೀಲ್ ಆಗ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ 3 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ದ ಚಾರಿಯಟ್ ಕಾರ್ಡಿಲಿರೋದ್ರಿಂದ ಸೊ ಇಲ್ಲಿ ಆದಷ್ಟು ಅವ್ರ ಕಡೆಯಿಂದ ನೀವು ಎಷ್ಟು ಪಾಸಿಟಿವ್ನ ನೋಡ್ತೀರಾ ಅಷ್ಟೇ ಒಂದು ನೆಗೆಟಿವ್ನು ನೋಡ್ಬೋದು. ಬಿಕಾಸ್ ಈ ವ್ಯಕ್ತಿ ಸಿಚುಯೇಷನ್ ಮೇಲೆ ಡಿಪೆಂಡ್ ಆ್ಯಂಡ್ ಅವ್ರ ಮೂಡ್ ಮೇಲೆ ಡಿಪೆಂಡ್. ಅವ್ರ ಮನಸ್ಸು ಯಾವಾಗ ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಒಂದು ಕಾನ್ಸ್ಟೆಂಟ್ ಮೈಂಡ್ಸೆಟ್ ಅವ್ರಿಗೆ ಇರೋದಿಲ್ಲ. ಬಟ್ ದೇ ಆರ್ ಮಿಸ್ಸಿಂಗ್ ಯು ರೈಟ್ ನಾವು. ಸೊ ಇವಾಗ ಸ್ವಲ್ಪ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ದ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಅವರು ನಿಮಗಿಂತ ಸ್ವಲ್ಪ ಏಜಲ್ಲಿ ದೊಡ್ಡವ್ರು ಇರ್ಬೋದು. ಸೊ ನಿಮಗಿಂತ ಏಜ್ ಆಗಿರೋವಂಥ ವ್ಯಕ್ತಿನ ನೀವು ಪ್ರೀತಿ ಮಾಡ್ತಾ ಇರ್ಬೋದು, ಅಥವಾ ನಿಮಗಿಂತ ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸು ಏನೋ ಒಂದು ಸಿಚುವೇಶನ್ ಲೈಫಲ್ಲಿ ಒಂದು ಪ್ರಾಬ್ಲಮ್ಸ್ ಅಂತ ಏನೆಲ್ಲ ಬರುತ್ತೆ ಸೊ ಅದನ್ನೆಲ್ಲ ತುಂಬ ಫೇಸ್ ಮಾಡಿರೋರನ್ನ ನೀವು ಇಷ್ಟಪಟ್ಟಿರ್ಬೋದು. ಸೊ ಆ ಒಂದು ಗುಣನೇ ನಿಮ್ಗೆ ಇಷ್ಟ ಆಗಿರ್ಬೋದು. ಸೊ ಇವ್ರು ಇಷ್ಟು ಕಷ್ಟಪಟ್ಟಿದ್ದಾರೆ, ಇವ್ರ ಜೊತೆಗೆ ನಾನು ಇರಬೇಕು ಅನ್ನೋ ಒಂದು ಯೋಚನೆ ನಿಮಗೂ ಸಹ ಬಂದಿರ್ಬೋದು. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಇವರು ತುಂಬ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ 10 ಆಫ್ ಕಪ್ಸ್ ಇಲ್ಲಿ ಇದೆ. ಡೆಫಿನೆಟ್ಲಿ ನಿಮ್ಮ ಮದುವೆ ಇವ್ರ ಜೊತೆ ಆಗುತ್ತೆ. ನೀವು ಯಾರು ಅಂದ್ಕೊಳ್ತಾ ಇದ್ದೀರಾ ಅವ್ರ ಜೊತೆ ಮದುವೆ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ದೇ ಆರ್ ಪ್ಲ್ಯಾನಿಂಗ್ ಟು ಹ್ಯಾವ್ ಫ್ಯಾಮಿಲಿ. ಸೊ ಫ್ಯಾಮಿಲಿಗೋಸ್ಕರ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ಯಾವುದೋ ಒಂದು ವಿಚಾರದಿಂದ ನೀವು ದೂರ ಆಗಿರ್ಬೋದು. ಬಟ್ ಕರೆಂಟ್ಲಿ ಅಗೇನ್ ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಅನ್ನೋದು ಬಿಲ್ಡ್ ಆಗುತ್ತೆ. ಒಂದು ಪವರ್ ಅನ್ನೋದು ಅವ್ರಿಗೆ ಸಿಗ್ತಾ ಇರ್ಬೋದು. ಯಾಕೆ ಅಂತಂದರೆ ಅವ್ರು ಮಾಡೋ ವರ್ಕಲ್ಲಿ ಒಂದು ಪ್ರಮೋಷನ್ ಆಗಿರ್ಬೋದು, ಇನ್ನೂ ಹೆಚ್ಚಾಗಿ ಸ್ಟೆಬಿಲಿಟಿ ಆಗುವಂಥ ಒಂದು ಪೋಸ್ಟ್ ಅವ್ರಿಗೆ ಸಿಕ್ಕಿರ್ಬೋದು.
ಸೊ ಫೈನಾನ್ಷಿಯಲ್ ಸ್ಟೇಬಲ್ ಆಗ್ತಾಯಿದ್ದೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಮ್ಯಾರೇಜ್ ಕಡೆ ನೋಡಬೇಕು. ನನ್ನ ಪಾರ್ಟ್ನರ್ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಸೊ ನಿಮ್ಮಿಬ್ಬರ ಮಧ್ಯೆ ಆಗಿರೋವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಅಗೈನ್ ಇಲ್ಲಿ ನಿಮ್ಮ ಮಧ್ಯೆ ರಿಯೂನಿಯನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವೆಯ್ಟ್ ಮಾಡಿ, ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸ್ ಇದೆ. ಆ್ಯಂಡ್ ಫೈಲ್ 2 ಅವ್ರಿಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ ಆ್ಯಂಡ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇನ್ ಕೇಸ್ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು.